ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ನೊಳಗೆ ಕ್ಯಾಬಿನೆಟ್ ಕ್ರಾಂತಿ ಕೋಲಾಹಲ. ದೆಹಲಿ ಮಟ್ಟದಲ್ಲೇ ಸಿಎಂ ಡಿಸಿಎಂ ದಾಳ. ಮೌನದ ಮೊರೆ ಹೋದ ಹೈಕಮಾಂಡ್. ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆಶಿ ರೌಂಡ್ಸ್. ಸಾರ್ವಜನಿಕರೊಂದಿಗೆ ಸಂವಾದ, ಯುವಕರೊಂದಿಗೆ ಫೋಟೋಗೆ ಪೋಸ್, ಮಕ್ಕಳೊಂದಿಗೆ ಹರಟೆ. ಡಿಕೆ HDK ನಡುವೆ ಎ ಖಾತಾ ಬಿ ಖಾತಾ ಸಮರ. ಕುಮಾರಸ್ವಾಮಿ ಖಾಲಿ ಟ್ರಂಕ್ ಎಂದ ಡಿಕೆಶಿ. ಕಬ್ಬನ್ ಪಾರ್ಕ್ನಲ್ಲಿ ಕೇಂದ್ರ ಸಚಿವರಿಗೆ ಟಕ್ಕರ್. ಶಬರಿಮಲೆ ಚಿನ್ನ ಕಳವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಕೇರಳ ಗಣಿನಾಡು ಬಳ್ಳಾರಿಗೂ ಲಿಂಕ್. SIT ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲು. ಯಾದಗಿರಿಯಲ್ಲಿ ಯುವತಿಯೊಬ್ಬಳನ್ನ ಕೊಲೆ ಮಾಡಿ ಬಿಸಾಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹತ್ತಿರದ ಕಾಲುವೆಯಲ್ಲಿ ಯುವತಿಯ ಶವ ಸಿಕ್ಕಿರ್ತಕ್ಕಂಥದ್ದು. ಸೌಜನ್ಯ ಅನ್ನುವಂತಹ 18 ವರ್ಷದ ಯುವತಿಯ ಶವ ಸಿಕ್ಕಿದೆ. ಪೋಷಕರು ಯುವತಿ ನಾಪತ್ತೆಯಾಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೂ ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿಸಿದ್ರು. ಇದರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೆಲ್ಲ ಇಡೀ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಕಾಲುವೆಯಲ್ಲಿ ಯುವತಿಯ ಶವ ಪತ್ತೆಯಾಗಿದೆ. ಯುವತಿ ನಾಪತ್ತೆಯಾದಾಗಲೇ ಪೋಷಕರು ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಳಿಕ ಕಾಲುವೆಯಲ್ಲಿ ಆಕೆಯ ಶವ ಸಿಕ್ಕಿದೆ. ಆಕೆಯನ್ನ ಯಾರೋ ಕೊಲೆ ಮಾಡಿ ಕಾಲುವೆಯಲ್ಲಿ ಬಿಸಾಕಿರುವ ಶಂಕೆ ವ್ಯಕ್ತವಾಗಿದೆ. ಯಾದಗಿರಿಯ ಶಹಾಪುರದ ಗೋಗಿ ಬಳಿ ನಡೆದಿರತಕ್ಕಂಥ ಘಟನೆ. ಗೋಗಿ ಗ್ರಾಮದ ಹೊರವಲಯದ ಕಾಲುವೆಯಲ್ಲಿ ಈ ಶವ ಪತ್ತೆಯಾಗಿದೆ. ಅವಕಾಶ ಕೊಡ್ಬಾರ್ದು. ಯಾರ್ಯಾರು ಟಾರ್ಚರ್ ಮಾಡ್ರ ಸ್ವಲ್ಪ ಮೂವಾರ ಅಂತಾರ. ರೆಕಾರ್ಡ್ದಾಗ 3 ಐತಿ. ರೆಕಾರ್ಡ್ದಾಗ ಅದನ್ನ ತನಿಖೆ ಮಾಡ್ಬೇಕು. ಅದು 3 ಮೊಬೈಲ್ದಾಗ ಐತಿ. ಅದು ಯಾವನ ಪಾಂಡ್ಯ ಅಂತ ಶಿಕ್ಷೆ ಶಿಕ್ಷಣೆ ಆಗ್ಬೇಕು. ಮಗಳು ಎಷ್ಟು ದಿವಸ ಆಯ್ತು, ಎಷ್ಟು ದಿವಸ ನ್ಯಾಯ ಸಿಕ್ಕಿಲ್ಲ. 21ರಿಂದ ನಾನು ಒಂಟಿನ ಕೇಸನ್ಕ ಯಾರು ಇದು ಮಾಡವಲ್ರು. ಸಾಬಿಲ್ ಅಂತ ಕೇಳಿ ಲಾಸ್ಟಿಗೆ ಗುರುವಾರ ದಿವಸ ಕೆಲಸ ಮಾಡಿದ್ರು. ನಿಮ್ ಕೇಸ್ ಯಾವಾಗ ತಗೊಂಡ್ರ? ನಮ್ ಕೇಸ್ ಗುರುವಾರ FIR ಮಾಡ್ಯಾರ. ಕೇಸ್ 21ಕ್ಕೆ ಕೊಟ್ಟಿವಿ. ಮೃತ ಸೌಜನ್ಯಾಳ ತಂದೆ ಶರಣಪ್ಪ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶರಣಪ್ಪ ಅವರೇ. ನಮಸ್ಕಾರ ಶರಣಪ್ಪ ಅವರು, ಯಾವಾಗ ಕಾಣೆ ಆಗಿದ್ದು ನಿಮ್ಮ ಮಗಳು? 21 ತಾರೀಕು ರೀ. ಮಂಗಳವಾರ ಅಮಾವಾಸ್ಯೆ ದಿವಸ ರೀ. 21 ತಾರೀಕಿಗೆ ಕಾಣೆ ಆಗ್ಯಾರ್ರಿ. ಮತ್ತ ನಾವು ಈಗ ನಮಗ್ ಗೊತ್ತಾಗಿದ್ದು ಅವತ್ತ ಗೊತ್ತಾಗಿದ್ರಿ. ಆದ ಹೋಗಿ ಸ್ಟೇಷನ್ಕ ಇದು ಕೊಟ್ಟಿವ್ರಿ, ಅರ್ಜಿ ಕಂಪ್ಲೇಂಟ್. ಹಿಂಗ ನನ್ನ ಮಗಳು ಕಾಣೆ ಆಗ್ಯಾಳ 10 ಗಂಟೆಗೆ ಹೋಗಿ ಕೊಟ್ಟಿವ್ರಿ. ಕೊಟ್ಟಿವಿ. ನಾವು ಎಲ್ಲ ಅಡ್ಡಾಡಿ ರಾತ್ರಿ 1 ತನ ಅಡ್ಡಾಡಿವಿ. ಎಲ್ಲಿ ಸಿಕ್ಕಿಲ್ರಿ. ಸಿಕ್ಕಿಲ್ಲ. ಮರ್ದಿವ್ಸ ಆದೇವ್ರಿ ಸ್ಟೇಷನ್ಕ. ಆ ಸಾಬಿಲ್ಲ ಈ ಸಾಬಿಲ್ಲ ಅಂತ ನಮ್ಗ ಟೈಮ್ ವೇಸ್ಟ್ ಮಾಡಿದ್ರಿ. ಮತ್ತೆ ಒಳ್ಳೆವಾದ್ರಿ. ಮತ್ತೆ ಹೊತ್ತ ಒಬ್ರು ಆ ಸಾಬ್ ಇಲ್ಲಿ ಸಾಬಿಲ್ಲ ಅಂದ್ ಒಬ್ರು ಸುರ್ಪುರ್ಕ್ ಹೋಗಿದ್ರಿ ರೈಟರ್ ಅಂತ. ಮತ್ತೆ ಮರ್ದಿವ್ಸ ಆದ್ರಿ. ಅವತ್ತ ಇದ್ರು FIR ಮಾಡ್ತಿದ್ರಿ. ಎಲ್ಲಾರು ನಮ್ ಗೌಡ್ರು ಪೌಡ್ರು ಎಲ್ಲಾರು ಕೂಡಿ ಸ್ವಲ್ಪ ಹೇಳಿದ್ರಿ, ಮಾಡೋದ ಕೆಲಸ ಹಂಗ ಹಿಂಗಂತ. ನಮ್ ಜೊತೆ ಇದ್ದಾರ ಆತ್ಮೀಯರು ಬಂದು ಎಲ್ಲ ಸಹಕಾರ ಮಾಡ್ಕೇಸಿ ನಮ್ದು FIR ಹಾಕ್ಸ್ಕೇಸಿ ನಮ್ಗೆ ಒಳ್ಳೆ FIR ಆದ್ರಿಂದ ಬೌಡಿ ಗೊತ್ತಾಗೈತೆ. ಆದ್ಮೇಲೆ ನಮ್ಗೆ 8:30 ಗೊತ್ತಾಗೈತ್ರಿ ನಮ್ಮ ಮನೆಯವ್ರಿಗೆ. ಓಕೆ ಶರಣಪ್ಪ ಅವರೇ,
ಹೇಗೆ ಮನೆಯಿಂದ ಕಾಣೆಯಾಗಿದ್ದು ಹೇಗೆ ಅಂದ್ರೆ ಕಾಲೇಜಿಂದ ಬರ್ತಾನ ಆ ಥರ ಏನಾಯ್ತು ಅಂತ? ಅವ್ರಿಗೆ ಕಾಲೇಜಿಂದ ಬರ್ಬೇಕ ಕಾರಣ ಸ್ವಲ್ಪ ಜ್ವರ ಬರ್ತದ್ರಿ. ಈ ಜ್ವರ ಬರೋದ್ರಿಂದ ಬಂದಿದ್ರಿ. ಇದೆಲ್ಲ ತೋರ್ಸಿನಿ, ಆರಾಮನೇ ಇದ್ರಿ, ಚಲೋನೇ ಇದ್ರಿ ಅವ್ರು. ಮತ್ ಸೂಟಿನೂ ಕೊಡ್ತಲ್ರಿ ಸಾಲಿ, ಮತ್ ಎಲ್ಲ ದೀಪಾವಳಿ ಮಾಡಿ ಹೋಗಂತ ನಾವ್ ಹೇಳಿದ್ವಿ. ಆಯ್ತ್ರಿ ಅನ್ನ ಅವ್ರು ಹ್ಞೂ ಅಂದಿದ್ರಿ. ಹ್ಞೂ ಅಂದಿದ್ರಿ. ಇಟೇ ಆಗೈತೆ ಮತ್ತೆ ಏನಿಲ್ರಿ ಯಾವ ಪೋಲ್ ಅನ್ನಕಂತ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದಾನೇ ಕಾಣೆ ಆಗಿದ್ದ? ಮನೆಯಿಂದ ರೀ 6:30ಗೆ ಹೋದಾರವ್ರು. ಅಲ್ಲಿಂದ ಒಳ್ಳೆ ಪತ್ತೆ ಇಲ್ರಿ. ಆಕೆ ಹತ್ರ ಮೊಬೈಲ್ ಇತ್ತ? ಮೊಬೈಲ್ ಇದ್ದದಲ್ರಿ, ಮೊಬೈಲ್ ಇಲ್ರಿ. ಮೊಬೈಲ್ ಇತ್ರಿ. ಆದ 1 ತಿಂಗಳು ಬಳಸ್ಯಾರ. ಇಲ್ಲಿ 1 ತಿಂಗಳು ಆಯ್ತು ಬಳಸಿದ್ರು. ಆಮ್ಯಾಗ ಹೋಗಾಗ ಏನೋ ಒಯ್ದಿಲ್ರಿ, ಬಟ್ಟೆ ಮೊಬೈಲ್ ಆಯ್ತು ಏನೋ ಒಯ್ದಿಲ್ರಿ. ಒಬ್ಳೆ ಹೋಗಿದ್ಲಾ ಜೊತೆಗೆ ಯಾರಾದ್ರೂ ಇದ್ರಾ? ಮನಿಂದ ಮಾತ್ರ ಒಬ್ಬಳೆ ಹೋಗಿದ್ರಿ. ನಾವು ಲಕ್ಷ್ಮೀ ಪೂಜೆ ಅಲ್ರಿ, ಅಂಗಡಿ ಪೂಜೆಗೆ ಹೋಗಿದ್ವಿ. ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ಅಂಗಡಿಗೆ ಹೋಗಿದ್ರಿ. ಮನ್ಯಾಗ ಒಬ್ಬೇಕ ಇದ್ದಲ್ರಿ, ಚಿಲ್ಕ ಹಾಕೊಂಡು ಹೋಗ್ಬಿಟ್ಟಾಳ್ರಿ. ಅವ್ರಿಗೆ ಏನ್ ಮಾತಾಡಿದ್ರೆ ರಿಕಾರ್ಡ್ ಅದಾವ್ರಿ. ಅವ್ರ ಏನ ಅದ್ ಘಟನೆಗೆ ಮೊಬೈಲ್ ರೆಕಾರ್ಡ್ ಐತ್ರಿ ನಮ್ದಲ್ಲಿ. ಒಬ್ಬರ ಮ್ಯಾಗ ಒಬ್ರು ಹಾಕ್ತಾರಿ. ಅವ್ರ ಫೋನ್ ಹಚ್ಚಿದ್ರು, ಇವ್ರ ಫೋನ್ ಹಚ್ಚಿದ್ರು. ಗಂಗಾವತಿಲಿಂದ ಕಾರ್ ಬಂದಿತ್ತು, ಆ ಕಾರ್ನ್ಯಾಗ ಹೋಗ್ಯಾರ ಅಂತ ರಿಪೋರ್ಟ್ ನಮ್ದ್ರಾಗ ರೆಕಾರ್ಡ್ ಐತ್ರಿ ಮೊಬೈಲ್ನಾಗ. ಓಕೆ. ಆ ರೆಕಾರ್ಡ್ ಕಳ್ಸೇನ್ರಿ ಮೊಬೈಲ್. ಅಂದ್ರೆ ಈಗ ನಿಮ್ಗೆ ಕೆಲವರ ಮೇಲೆ ಅನುಮಾನ ವ್ಯಕ್ತ ಆಗಿದೆಯಲ್ಲ, ಅವರು ಈ ಕೊಲೆ ಮಾಡಿರ್ಬೋದು ಅಂತ ಅನ್ಸುತ್ತಾ? ಯಾವ ವ್ಯಕ್ತಿಗಳ ಮೇಲೆ ನಿಮ್ಗೆ ಅನುಮಾನ ವ್ಯಕ್ತ ಆಗಿದೆ? ಏನಕ್ಕೆ ಅನುಮಾನ ವ್ಯಕ್ತ ಆಗಿದೆ? ನನ್ನ ಮಾತ್ರ ಸಂಶಯ ಆಗೈತ್ರಿ. 3 ಮ್ಯಾಗಂತ ಸಂಶಯ ಆಗೈತ್ರಿ. ಕೊಲೆ ಅನ್ನೋಂಥದ್ದು ಕಿಡ್ನಾಪ್ ಮತ್ತು ಕೊಲೆಯನ್ನ ಆಗಿರ್ಬೋದು ಅಂತ ಚೆಕ್ ಐತ್ರಿ ನನಗ. ಅವ್ರು ಯಾರವ್ರು? ನಿಮ್ಮ ಊರ್ನವ್ರೇನಾ ಅಥವಾ ಬೇರೆ ಊರ್ನವ್ರಾ? ಯಾರವ್ರು? ಗಂಗಾವತಿ ರೀ, ನಮ್ಮೂರ್ರಿ. ಕೆಲವೊಂದು ಜವರಿಗೆ ಅಂತ ರೆಕಾರ್ಡ್ ಮಾಡಿದೈತ್ರಿ. ಇದ್ರಾಗ ಮಾತಾಡಿದ್ರಿ, ಅದು ಕಳಿಸ್ತೇನ್ರಿ. ಅದ್ರ ಮ್ಯಾಗ ನೀವು ಡಿಸಿಷನ್ ತಗೋಕ್ರಿ. ಈಗ ಮುಂದೆ ಏನ್ ಮಾಡ್ತೀರಿ ಶರಣಪ್ಪ ಅವರೇ? ಪೊಲೀಸ್ ಈಗಲಾದ್ರೂ ಕಂಪ್ಲೇಂಟ್ ತಗೊಂಡಿದಾರಾ? ತನಿಖೆ ನಡೆಸ್ತಾ ಇದಾರಾ? ಕಂಪ್ಲೇಂಟ್ ತಗೊಂಡ್ರಿ, FIR ಮಾಡ್ಸಿವ್ರಿ ಅಲ್ಲಿ ಹೋಗಿ. ನಮ್ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ ಮೇಡಮ್. ಓಕೆ ಓಕೆ. ಅವರು ಪರಿಚಿತರೇನಾ? ಮೂವರ ವಿರುದ್ಧ ನೀವೇನು ಸಂಶಯ ವ್ಯಕ್ತಪಡಿಸಿ ಪರಿಚಿತರ? ಅವರು ಗೊತ್ತಿರೋರ? ಅವ್ರಲ್ಲಿ ಗಂಗಾವತಿಯಾಗ ಬರೀ ನಮ್ಗೆ ಪರಿಚಯ ಅಲ್ರಿ. ನಾವಂತೂ ಉದ್ಯೋಗ ಮಾಡ್ರಿ. ಅವ್ರು ಮತ್ತೆ ಅಲ್ಲಿಂದ ಅಲ್ಲಿ ಪರಿಚಯ ಮಗಳಿಗ್ರಿ. ನಮಗಂತೂ ಇದುವರೆಗೆ ಯಾವ ಶಕ್ತಿನೇ ಆಗಿಲ್ಲ. ಈಗ ಸ್ವಲ್ಪ ಮೊಬೈಲ್ ರೆಕಾರ್ಡ್ಲಿಂದ ನಾವು ಸ್ವಲ್ಪ ಇದಾಗೈತ್ರಿ ನಮಗ. ಓಕೆ ಓಕೆ ರೈಟ್. ಥ್ಯಾಂಕ್ ಯು ಶರಣಪ್ಪ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಬಂದಾರ ಬಂದು ಈಗ PSI ಅಂತ ಕೇರ್ಲೆಸ್ ಮಾಡ್ಯಾನ. ಈಗ ಅವರೇ ತಗೊಂತೀನಿ ಅಂತಾರ CPR. ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಜೋರಾಗಿದೆ. ಶಾಸಕರು ಆಕಾಂಕ್ಷಿಗಳು ಲಾಬಿ ಶುರು ಮಾಡಿಕೊಂಡಿದ್ರೆ, ಕೆಲವು ಹಳೆಯ ಶಾಸಕರು ತ್ಯಾಗದ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ತಮ್ಮ ಸ್ಥಾನಕ್ಕೆ ಹೊಸಬರು ಯಾರಾದರೂ ಬರೋದಿದ್ರೆ ಬರಲಿ, ಹೊಸಬರಿಗೆ ಅರ್ಹರಿಗೆ ಪಕ್ಷ ಮಣೆ ಹಾಕಲಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗ. ಜಮೀರ್ ಬಳಿಕ ಕೃಷ್ಣ ಬೈರೇಗೌಡ ತ್ಯಾಗದ ಮಾತು. ಹೈಕಮಾಂಡ್ ಹೇಳಿದ್ರೆ ನಾನು ಸಚಿವ ಸ್ಥಾನ ಬಿಡಲು ಸಿದ್ಧನಿದ್ದೇನೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 2.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆಯಾಗುತ್ತೆ. ಸರ್ಕಾರ ಬಂದಾಗಲೇ ಈ ನಿರ್ಧಾರ ಆಗಿತ್ತು. ಅಗತ್ಯ ಬಿದ್ದರೆ ಮಂತ್ರಿಗಿರಿ ಬಿಡುವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ನೋಡ್ರಿ, 3 ಬಾರಿ ನನಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮಗೆ? ನಾವು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ಟರೆ ಅದೇನು ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ಮ ಕರ್ತವ್ಯ. ನಾವಂತೂ ತಯಾರು. ಯಾರು ಪಕ್ಷ ಯಾವಾಗ ಏನು ಸೂಚನೆ ಕೊಟ್ಟರು ಆ ಸೂಚನೆಗೆ ನಾವು ತಯಾರಿದ್ದೀವಿ.
ಮಂತ್ರಿಗಿರಿ ಬಿಟ್ಟು ಕೊಡ್ತೀವಿ. ಸಚಿವ ಕೃಷ್ಣ ಬೈರೇಗೌಡಗಿಂತ ಮೊದಲು ಆಹಾರ ಸಚಿವ KH ಮುನಿಯಪ್ಪ ಮಂತ್ರಿಗಿರಿ ಬಿಡ್ತೀನಿ, ನನ್ನ ಮಗಳು ರೂಪಾ ಶಶಿಧರ್ಗೆ ಕೊಡ್ತೀನಿ ಎಂದಿದ್ರು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಮಾತನಾಡಿದ್ರು. ಸಚಿವ ಸ್ಥಾನ ಬಿಡುವಂತೆ ಹೈಕಮಾಂಡ್ ಕೇಳಿದ್ರೆ ಬಿಡಲು ಸಿದ್ಧ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು. ಈಗ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಅದೇ ಮಾತನಾಡಿದ್ದಾರೆ. ಈಗ ನಾನೇ ಆಗಬೇಕಂತ ಇಲ್ಲ, 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಭಾಯ್ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿತ್ತಿನ ಸಿಪಾಯಿ, ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸ್ಬೇಕಂತ ಇಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ. ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇವೆ. ಇದರ ನಡುವೆ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಭೇಟಿ ನೀಡುವ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿಯ ಉರಿ ಜೋರಾಗಿದೆ. ಉತ್ತರಾಧಿಕಾರಿ ಸಂಘರ್ಷ ಜೋರಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಿಂದ ಉಂಟಾದಂತಹ ಸಾಕಷ್ಟು ಸಂಚಲನ. ಒಂದು ಕಡೆ ಬೇರೆಯವರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ ಕಾಂಗ್ರೆಸ್, ಈ ಮುಖ್ಯಮಂತ್ರಿ ವಿಚಾರವಾಗಿ ಯಾರೆಲ್ಲ ಮಾತನಾಡಿದಾರೋ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ರೆ, ಯತೀಂದ್ರ ಸಿದ್ದರಾಮಯ್ಯಗೆ ಮಾತ್ರ ನೋಟಿಸ್ ಕೊಡುವಲ್ಲಿ ಹಿಂಜರಿತಾ ಇದೆಯಾ? ಮಹಾಮೌನ, ಹೈಕಮಾಂಡ್ ಮಹಾಮೌನ ಇದೆಯಲ್ಲ ಯತೀಂದ್ರ ಸಿದ್ದರಾಮಯ್ಯ ವಿಚಾರದಲ್ಲಿ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಎಲ್ಲ ಮಾಹಿತಿ ಪಡೆದರೂ ಕೂಡ ಹೈಕಮಾಂಡ್ ಮೌನವಾಗಿರೋದು ಯಾಕೆ? ರಿಪಬ್ಲಿಕ್ನಲ್ಲಿ ಹೈಕಮಾಂಡ್ ಮೌನದ ಎಕ್ಸ್ಕ್ಲೂಸಿವ್. ಇದೇ ಪ್ರಶ್ನೆಯನ್ನ DKC ಬಣದ ಅನೇಕ ಶಾಸಕರು ಒಳಗೊಳಗೆ ಕೇಳಿದ್ದಾರೆ ಅಂತ ಹೇಳಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಇಲ್ಲ? ನಮಗೆಲ್ಲ ನೋಟಿಸ್ ಕೊಟ್ಬಿಟ್ರಿ, ಯತೀಂದ್ರಗೆ ಯಾಕೆ ನೋಟಿಸ್ ಇಲ್ಲ ಅಂತ ರಣದೀಪ್ ಸುರ್ಜೇವಾಲಾ ಅವ್ರಿಗೂ ಕೂಡ ಒತ್ತಡ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ, ಒಂದು ಕಡೆ ಇವರು ರಣದೀಪ್ ಸುರ್ಜೇವಾಲಾ ಮೇಲೆ ಒತ್ತಡ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಮೂಲಕ ಪ್ರಭಾವ ಬೀರಿದ್ರು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಕೊಟ್ಟರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಆಗಬೇಕಾಗಿತ್ತು. ಒಟ್ಟು ಸಿದ್ದರಾಮಯ್ಯ ಯತೀಂದ್ರಗೆ ನೋಟಿಸ್ ಬರೋದನ್ನು ತಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ವಿಚಾರ ಗೊತ್ತಿದ್ದು ಕೂಡ AICC ಅಧ್ಯಕ್ಷರು ಮೌನವಾಗಿದ್ದಾರೆ. ಯಾಕಂದರೆ ಸದ್ಯಕ್ಕೆ ಬಿಹಾರ ಚುನಾವಣೆ ನಡೀತಾ ಇದೆ. ಬಿಹಾರ ಚುನಾವಣೆ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡುತ್ತಾ ಇಲ್ವಾ? ಯಾಕಂತಂದರೆ ನಾಯಕನ ಆಯ್ಕೆ ಬಗ್ಗೆ ಮಾತನಾಡಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅವರೇನು CM ಬದಲಾವಣೆ ಬಗ್ಗೆ ಮಾತನಾಡಿಲ್ಲ. ಸತೀಶ್ ಜಾರಕಿಹೊಳಿ ಸೈದ್ಧಾಂತಿಕವಾಗಿ ಮುಂದಿನ ನಾಯಕ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಏನೇ ಆದರೂ ಕೂಡ ಈ ರೀತಿ ನಾಯಕತ್ವದ ಬಗ್ಗೆ ಮಾತನಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬೇರೆಯವರಿಗೆಲ್ಲ. ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಕೊಡಲಿಲ್ಲ ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಪ್ರಭಾವಕ್ಕೆ ಮಣಿದು ಹಾಗಾದರೆ ನೋಟಿಸ್ ಕೊಡಲಿಲ್ವಾ? ಈಗಿರೋ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೂ ಗೊತ್ತಿಲ್ಲ ಅಂತಿಲ್ಲ. ಖಂಡಿತವಾಗ್ಲೂ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಯಾರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಏನು ನರೇಶನನ್ನು ಹುಟ್ಟು ಹಾಕಲಾಗ್ತಾ ಇದೆ ಈ ಒಂದು CM ಬದಲಾವಣೆ ಬಗ್ಗೆ, ಎಲ್ಲ ಮಾಹಿತಿಯನ್ನು AICC ಅಧ್ಯಕ್ಷರು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸದ್ಯ ಆ ಬಗ್ಗೆ ಯಾವುದೇ ಮಾತನಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾರಿಗೂ ಕೂಡ ಭೇಟಿಗೆ ಸಿಗ್ತಾ ಇಲ್ಲ ಖರ್ಗೆ. ರಾಜ್ಯ ಕಾಂಗ್ರೆಸ್ ಗೊಂದಲದ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಆ ನಂತರ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ನವೆಂಬರ್ 20 ನಂತರ ಏನಾಗುತ್ತೆ ಅನ್ನೋದರ ಮುನ್ಸೂಚನೆ ಇವೆಲ್ಲ ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ರಾಜ್ಯ ರಾಜಕೀಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ ಅಂತೂ ಇದ್ದೇ ಇದೆ. ಅದರಲ್ಲೂ ಪ್ರಮುಖವಾಗಿ CM ಪುತ್ರ ಯತೀಂದ್ರ ಅವರ ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ.
ಒಂದು ಮಾಹಿತಿಯನ್ನ ಹೈಕಮಾಂಡ್ ಸಂಗ್ರಹಿಸಿದ್ರು ಕೂಡ ಏನು ಮಾಡಲಾಗದಂತ ಸ್ಥಿತಿ ಇದೆ. ಯಾಕಂದ್ರೆ ಅಷ್ಟೊಂದು ಪ್ರಭಾವವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಟ್ಟದಲ್ಲಿ ಹೊಂದಿದ್ದಾರೆ ಮತ್ತು ಸಿಎಂ ಪುತ್ರನಿಗೆ ನೋಟಿಸ್ ಕೊಟ್ಟರೆ ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇದು ಬಿಜೆಪಿಗೆ ಸೇರಿದಂತೆ ಮಿತ್ರ ಪಕ್ಷಗಳಿಗೂ ವಿಪಕ್ಷಗಳಿಗೂ ಕೂಡ ಆಹಾರ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿದೆ. ಬಿಹಾರ್ ಚುನಾವಣೆ ಇರೋ ಕಾರಣಕ್ಕಾಗಿ ಒಂದಷ್ಟು ಹಲ್ಲು ಕಚ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ಸುಮ್ಮನೆ ಕೂತಿದೆ ಅನ್ನುವಂಥದ್ದು. ರಾಜ್ಯದಲ್ಲೇ ಒಂದು ವಾರಗಳ ಕಾಲ ಬೀಡು ಬಿಟ್ಟಿದಂತ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪೂರ್ಣವಾದಂತ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅನ್ನುವಂತ ವಿಚಾರಗಳು ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಮತ್ತು ನಾಳೆ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಅಲ್ಲಿ ಒಂದಷ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯದ ವಿಚಾರಗಳನ್ನ ಪ್ರಸ್ತುತವಾಗಿ ಏನೆಲ್ಲ ನಡೀತಾ ಇದೆ ಅನ್ನುವಂತ ಒಂದಷ್ಟು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಅಂತಿಮವಾಗಿ 11ನೇ ತಾರೀಕು ನವೆಂಬರ್ 11ಕ್ಕೆ ಬಿಹಾರ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ರಾಜ್ಯದ ನಾಯಕರಿಗೆ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಈಗಾಗಲೇ 15ನೇ ತಾರೀಕಿಗೆ ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುದು ಪ್ರವಾಸ ಪಕ್ಕ ಆಗಿದೆ. ಇದರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಎಲ್ಲರನ್ನು ಕರೆಸಿಕೊಂಡು ರಾಜ್ಯ ರಾಜಕೀಯ ವಿಚಾರವಾಗಿ ಮತ್ತು 2.5 ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಈಗ ಆಗಿರ್ತಕ್ಕಂಥ ಗೊಂದಲಗಳು ಹೇಳಿಕೆಗಳು ಏನೆಲ್ಲ ಇದಾವಲ್ಲ ಅದಕ್ಕೆ ಸಬೂಬ್ ಪಡುವಂತ ಒಂದಷ್ಟು ವಿಚಾರಗಳನ್ನ ಸಿಎಂ ಸೇರಿದಂತೆ ಅವರ ಬಣದವರಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಈ ತರಹದ ವರ್ತನೆ ಸರಿ ಇರಲಿಲ್ಲ ಅನ್ನುವಂತ ಒಂದು ಎಚ್ಚರಿಕೆ ಕೊಡುವಂತ ಸಾಧ್ಯತೆಗಳು ಈಗ ದಟ್ಟ ಆಗ್ತಾ ಇದಾವೆ. ಒಟ್ಟಾರೆಯಾಗಿ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಮತ್ತೆ ಬಿಜೆಪಿ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳು ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದಂತೂ ಸತ್ಯ. ಆದ್ರೆ ಅದು ಬಿಹಾರ್ ಚುನಾವಣೆಗೆ ಬೆಳೆದಕ್ಕೆ ಅದಕ್ಕೆ ಒಂದಷ್ಟು ಪುಷ್ಟಿ ಸಿಗ್ತಕ್ಕಂಥದ್ದು ಮತ್ತು ದೆಹಲಿಗೆ ಎಲ್ಲಾ ನಾಯಕರು ದೌಡಾಯಿಸ್ತಕ್ಕಂಥದ್ದು ಒಂದು ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಮುಂದಿನ ನಾಯಕತ್ವ ಇರ್ಬೋದು, ಎಲ್ಲವೂ ಕೂತು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸಿಎಂ ಡಿಸಿಎಂ ಇಂದ ಎಲ್ಲ ವಿಚಾರಗಳನ್ನ ಮಾಹಿತಿ ಪಡೆದು ಮುಂದಿನ ನಿರ್ಧಾರವನ್ನ ಮಾಡಿದೆ. ಆದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಾ ಮಾಹಿತಿ ಗೊತ್ತಿದ್ರು ಒಂದಷ್ಟು ಹಲ್ಲು ಕಚ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ದೆಹಲಿಗೆ ತೆರಳಿದ ಬಳಿಕ ರಾಜ್ಯ ರಾಜಕೀಯದ ಒಂದಷ್ಟು ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಟ್ಟು ಇಲ್ಲಿರ್ತಕ್ಕಂತಹ ವಿಚಾರವಾಗಿ ಮುಂದೆ ಏನೆಲ್ಲ ನಿರ್ಧಾರವನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ಗಾಗಿ ಎಚ್ಡಿಕೆ ಹಾಗೂ ಡಿಕೆಶಿ ನಡುವೆ ಎ ಖಾತಾ ಬಿ ಖಾತಾ ಸಮರ ತಾರಕಕ್ಕೇರಿದೆ. ಇವತ್ತು ಸಾರ್ವಜನಿಕರ ಜೊತೆ ಮಾತನಾಡ್ತಾ ಡಿಕೆ ಶಿವಕುಮಾರ್ ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ರು. ಖಾಲಿ ಟ್ರಂಕ್ ಎಚ್ಡಿಕೆ ಅನ್ನುವಂಥ ಮಾತನ್ನ ಹೇಳಿದ್ರು. ಕುಮಾರಸ್ವಾಮಿ ಖಾಲಿ ಟ್ರಂಕ್ ಅಂತ ಡಿಕೆಶಿ ಹೇಳಿದ್ದಾರೆ. ಸಾರ್ವಜನಿಕರೊಂದಿಗೆ ಚರ್ಚೆ ವೇಳೆ ಎಚ್ಡಿಕೆಗೆ ಈ ರೀತಿ ಟಕ್ಕರ್ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಯುವಿಹಾರ ಮಾಡ್ತಾ ಇದ್ರು. ಇವತ್ತು ಸಾರ್ವಜನಿಕರ ಜೊತೆಗೆ ಖಾತೆ ಬಗ್ಗೆ ಡಿಸಿಎಂ ಮಾತುಕತೆ ನಡೆಸ್ತಾ ಇದ್ರು. ಆ ಸಮಯದಲ್ಲಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಕುಮಾರಸ್ವಾಮಿ ನೋಡಿ ಒಂದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇರ್ತಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6 ಕಾರ್ 6ನೇ ಕಾಯ್ದೆ ಗ್ಯಾರಂಟಿನ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಿದ್ದಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ 5% ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀವಲ್ಲ. ಕುಮಾರಸ್ವಾಮಿ ನೋಡಿ ಒಂದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇರ್ತಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ಇದೆ. ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಬ್ಬನ್ ಪಾರ್ಕ್ನಲ್ಲಿ ವಾಯುವಿಹಾರ ನಡೆಸಿದ್ದಾರೆ. ತಿಂಗಳಿಗೊಂದು ಕಾರ್ಯಕ್ರಮದಂತೆ ಏನು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಯುವಿಹಾರ ಮಾಡಿರ್ತಕ್ಕಂಥದ್ದು. ಅಷ್ಟೆಲ್ಲ ಸಾರ್ವಜನಿಕರ ಜೊತೆ ಬೆರೆತು ಅವರ ಪ್ರಶ್ನೆಗಳನ್ನು ಕೇಳಿಸ್ಕೊಂಡ್ರು, ಅವರ ಸಮಸ್ಯೆಗಳನ್ನು ಆಲಿಸಿದರು ಡಿಕೆ ಶಿವಕುಮಾರ್. ಶಾಸಕರಾದ ಹ್ಯಾರಿಸ್ ಹಾಗೂ ರಿಜ್ವಾನ್ ಅರ್ಷದ್ ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ನೀಡಿದರು. ಶಿವಾಜಿನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಈ ಸಾರಿ ವೀಕೆಂಡ್ ರೌಂಡ್. ಇಲ್ಲೇ ನಿಂತ್ಕೊಳ್ಳಿ, ಮುಂದೆ ಬಂದ್ಬಿಟ್ರೆ ಬಿಡಿ, ನಾವು ನೋಡ್ತೀವಿ.
ಮೇಡಮ್ ಥ್ಯಾಂಕ್ ಯು. ವಾಟರ್ ಬಾಟಲ್ ಸರ್ ಅದೇ ನೋಡಿದೆ ಗೊತ್ತಾಯ್ತು. ಮೊಬೈಲ್ ಬಿಡ್ರಣ ಮೆಜಾರಿಟಿ ಗೆಲ್ಲಬೇಕು ಅಷ್ಟೇ. ಅಲ್ಲ ಇಳಿಸ್ತೀನಿ ಒಂದೇ ಒಂದು ಪ್ಲಾನ್ ಮಾಡ್ಕೊಂಡು ಇಳಿಸ್ತೀನಿ. ಅಲ್ಲ ಇಳಿಸ್ತೀನಿ ಒಂದೇ ಒಂದು ಪ್ಲಾನ್ ಮಾಡ್ಕೊಂಡು ಇಳಿಸ್ತೀನಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಂಘ ಸಂಗ್ರಾಮ ಜೋರಾಗಿದೆ. ಸಿ.ಕೆ. ರಾಮಮೂರ್ತಿ ಈ RSS ಬ್ಯಾನ್ ವಿಚಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಸರ್ಕಾರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, RSS ಬ್ಯಾನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜಯನಗರ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿರವ್ರ ಜೊತೆಲಿದ್ದೇನೆ. ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂಥ ಸ್ಟೇಟ್ಮೆಂಟು ಖಂಡಿತವಾಗಿಯೂ ಇಡೀ ರಾಜ್ಯವನ್ನು ಒಂದು ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹಾತೊರಿತಾ ಇದ್ರು ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಹೇಳಿದ್ದಾರೆ. ಈಗ ಹೊಸದಾಗಿ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು, ಕಾನೂನು ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಒಂದು, ಉಳಿದಂತೆ ಬೇರೆ ನಾಯಕರಿಗೆ ಇನ್ನೊಂದಾ ಅನ್ನೊಂದು ಪ್ರಶ್ನೆ ಮೂಡಿದೆ. ನೀವು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ರಿ. ಇವತ್ತು ಕಾಂಗ್ರೆಸ್ನಲ್ಲಿ ಇಬ್ಬಾಗ, ಎರಡು ಗುಂಪುಗಳ ನಡುವೆ ಇನ್ನೂ ಹೊಡೆದಾಟ ಶುರು ಆಗಿಲ್ಲ. ಇವಾಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಹೈಕಮಾಂಡೇ ಇಲ್ಲ. ಹೈಕಮಾಂಡ್ ಇರೋದು ಕರ್ನಾಟಕಕ್ಕೆ ಬಂದು ಏನೋ ದುಡ್ಡು ಕೊಟ್ಟರೆ ತಗೊಂಡೋಗುವಂಥ ಸೂಟ್ಕೇಸ್ ತಗೊಂಡೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹೊರತು ಇವತ್ತು ಕಾಂಗ್ರೆಸ್ಸಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನುಗಳು ಇವತ್ತು ಆಗ್ತಿದೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ರೆ ಒಂದು ಕಾನೂನು, ರಾಮನಗರ ಶಾಸಕರ ಇಕ್ಬಾಲ್ ಅವರು ಮಾತಾಡಿದ್ರೆ, ಶಿವಗಂಗಾ ಮಾತಾಡಿದ್ರೆ ಬಾಯಿ ಮುಚ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ನೋಟಿಸ್ ಕೊಡುವಂಥ ಒಂದು ಕಾನೂನು. ಇವತ್ತು ಕಾಂಗ್ರೆಸ್ಸಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿ ಪಾಪ ರಾಜಣ್ಣನ ಅನಾವಶ್ಯಕವಾಗಿ ಒಬ್ಬ ಹಿಂದುಳಿದ ವರ್ಗ ನಾಯಕರನ್ನ ಕಿತ್ತಾಗುವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಲ್ಲಿ ಉಂಟಾಗಿದೆ. ಇವತ್ತು ಕಾಂಗ್ರೆಸ್ಸಲ್ಲಿ ಅವರ ಪರಿಸ್ಥಿತಿ ನೋಡೋದು ಬಿಟ್ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಶತಾಬ್ದಿ ಬಗ್ಗೆ ಇವತ್ತು ಏನೋ ಒಂದು ಇವರು ಗಲಾಟೆಗಳು ಮಾಡ್ತಾಯಿದ್ದಾರೆ. ಈ ಎಲ್ಲ ಮ್ಯಾಟ್ರುಗಳು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ. ಯಾಕೆ ಅಂತಂತಂದರೆ ಕಾಂಗ್ರೆಸ್ಸು ಏನೋ ಒಂದು ಜನಗಳಿಗೆ ಮಾತು ಕೊಟ್ಟಿತ್ತು, ಏನು ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ರು, ಎಲ್ಲವನ್ನ ಮರೆತು ಅಧಿಕಾರಕ್ಕೋಸ್ಕರ ಪರಸ್ಪರ ಕಿತ್ತಾಟ ಮಾಡ್ತಿದ್ದಾರೆ. ಇನ್ನು ಮುಂದೆ ಬಹುಶಃ ಹೊಡೆದಾಟ ಕೂಡ ಆಗುವಂಥ ಪರಿಸ್ಥಿತಿ ಕಾಂಗ್ರೆಸ್ ನಿರ್ಮಾಣ ಆಗ್ತಾಯಿದೆ. ಇನ್ನೊಂದು ಆಯಾಮ ಕೇಳಿ ಬರ್ತಿರೋದು ಏನಂದರೆ ಸರ್, ಯತೀಂದ್ರ ಸಿದ್ದರಾಮಯ್ಯನವರಿಗೆ ಏನಾದರೂ ಡಿಸಿಪ್ಲಿನರಿ ಮೆಜರ್ ಅಂತ ಶೋಕಾಸ್ ನೋಟಿಸ್ ಕೊಟ್ಟರೆ ಮುಂದೊಂದು ದಿನ PCC ಅಧ್ಯಕ್ಷರು ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರು CM ಆಗುವಂಥ ದಾರಿಗೆ ಕಷ್ಟ ಆಗ್ಬೋದು, ಅದಕ್ಕೆ ಯಾರು ಬಹಿರಂಗವಾಗಿ ಮಾತಾಡ್ತಿಲ್ಲ ಅಂತಾರೆ. ಇಕ್ಬಾಲ್ ಇನ್ಸಾರಿ ಅವರು ಟಿ ವಿಲಿ ನೋಡಿದೆ, ಅವರೆಲ್ಲ ಹೇಳಿದ್ದಾರೆ ಪಾಪ. ಅವ್ರು ಮಾತಾಡಿದ್ರೆ ಚಮತ್ಕಾರ, ನಾನು ಮಾತಾಡಿದ್ರೆ ನೋಟಿಸ್ಗಳು ಕೊಡ್ತಾಯಿದ್ದಾರೆ. ಇವತ್ತು ಬುದ್ಧಿ ಇಲ್ಲದಲೇ ಮಾತಾಡುವಂಥ ಎಳಸು
ಒಂದು ಮಾತಾಡಿದ್ದಾರೆ ಅಂತ ಒಬ್ಬ ಕಾಂಗ್ರೆಸ್ ಶಾಸಕ ಮಾನ್ಯ ಮುಖ್ಯಮಂತ್ರಿ ಬಗ್ಗೆ ಅವ್ರ ಮಗನ ಬಗ್ಗೆ ಅವಹೇಳನ ಮಾಡಿದ್ದಾರೆ. ಇವತ್ತು ಅವರೇ ಹೇಳಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಸಂಧ್ಯಾಕಾಲ, ರಾಜಕೀಯ ಮುಗೀತು ಸಿದ್ದರಾಮಯ್ಯನವ್ರು ಅಂತ ಸ್ವತಃ ಅವರ ಮಗನೇ ಒಪ್ಕೊಂಡು ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಅಂತ ಕೂಡ ಒಂದು ಕ್ಲೂ ಅನ್ನು ಅವ್ರು ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಇವತ್ತು ಜನ ನೋಡ್ತಾ ಇದ್ದಾರೆ, ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಡೆವಲಪ್ಮೆಂಟ್ ಮಾಡೋಕ್ಕೆ. ಈ ಒಂದು ಅಧಿಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗಳು ಮಾಡಿಕೊಂಡು ಬೆಂಗಳೂರು ಇವತ್ತು ಅವಸ್ಥೆ ಹಾಳಾಗಿದೆ. ಈ ರಾಜ್ಯದ ಅಭಿವೃದ್ಧಿ ಕೂಡ ಸಿ ಎಮ್ ಅವ್ರು ನೋಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ, ಏನು ಡೆವಲಪ್ಮೆಂಟ್ ಮಾಡಿದ್ದು ಜನ ಇವತ್ತು ಕೇಳಬಯಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವರು ಇಷ್ಟಿರ್ಬೇಕಾದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಇಲ್ಲಿಗೆ ಪಕ್ಷದಲ್ಲೇ ನಿಯಮಗಳನ್ನು ಗಾಳಿಗೆ ತೂರಿರುವಂಥ ಪಕ್ಷ RSS ಅನ್ನು ಆಕ್ಟಿವಿಟಿಗಳನ್ನು ಬ್ಯಾನ್ ಮಾಡೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೊಂದು ಪ್ರಶ್ನೆಯನ್ನು CK ರಾಮಮೂರ್ತಿರವರು ಈಗ ಕಾಂಗ್ರೆಸ್ನ ಮುಂದೆ ಇಟ್ಟಿರುವಂಥದ್ದು. ಖಂಡಿತವಾಗಿಯೂ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, AICC ಕೂಡ ಉತ್ತರ ನೀಡಬೇಕಾದಂಥ ಪ್ರಮುಖ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿನಿಮಾ ಮಾದರಿಯಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ ಆರೋಪಿ ಅನ್ನೋ ಮಾಹಿತಿ ಈ ಶಬರಿಮಲೆ ಅಯ್ಯಪ್ಪ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. 4.5 kg ಚಿನ್ನ ಕಳ್ಳತನ ಆಗಿದೆ. ಎಲ್ಲದಕ್ಕೂ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದ ಅನ್ನೋದು ಈಗ ವಿಚಾರಣೆಯ ನಂತರದಲ್ಲಿ ಗೊತ್ತಾಗ್ತಾ ಇದೆ. ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ಗೆ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶಬರಿಮಲೆಯಲ್ಲಿ 4.5 kg ಚಿನ್ನ ಕಳ್ಳತನ ಆಗಿರುವಂತಹ ಕೇಸ್. ಈ ಆರೋಪಿ ಉನ್ನಿಕೃಷ್ಣನ್ ಸಿನಿಮಾ ಮಾದರಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೆ. ಆತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆತನನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. 30ರವರೆಗೂ ಕೂಡ ಆತನನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಆತ 4.5 kg ಚಿನ್ನವನ್ನು ಯಾರಿಗೆ ಕೊಟ್ಟಿದ್ದ, ಮಾರಿದ್ದ ಅಥವಾ ಅದರಿಂದ ಪ್ರಾಪರ್ಟೀಸ್ ಖರೀದಿ ಮಾಡಿದ್ದ, ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ ದಾಳಿಯನ್ನು ಕೂಡ ಮಾಡಿ ಆತನ ಮನೆ ಎಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಯಿತು. ಆ ನಂತರದಲ್ಲಿ ಆತ ಪ್ಲಾನ್ ಹೇಗೆ ಮಾಡಿಕೊಂಡಿದ್ದ ಅನ್ನುವಂಥ ವಿಚಾರ, ಆ ಪ್ಲಾನ್ ಅನ್ನ ಕೇಳಿ ಖುದ್ದು SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ. ಈ ಆರೋಪಿ ಉನ್ನಿಕೃಷ್ಣ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ ಅದನ್ನ ಆ ಕಥೆಯನ್ನ ಕೇಳಿಸ್ಕೊಂಡು ಈಗಾಗಲೇ SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಇವಾಗಲ್ಲ, ನಿನ್ನೆ ಇಲ್ಲ, 2019ರಲ್ಲೇ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಉನ್ನಿಕೃಷ್ಣ. 3 ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗ್ಲನ್ನ ಮಾಡಿಸಿದ್ದ. ಬಳ್ಳಾರಿ, ತಮಿಳುನಾಡು ಹಾಗೂ ಹೈದರಾಬಾದ್ ಅಲ್ಲಿ 3 ಬಾಗಿಲು ಮಾಡಿಸ್ತಾನೆ. 2 ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿರೋದು. ಮತ್ತೊಂದು ಕಡೆಯಲ್ಲಿ ಕಾಪರ್ ಹೆಚ್ಚಿಗೆ ಇರುವಂತ ಬಾಗಿಲನ್ನ ರೆಡಿ ಮಾಡಿಸಿರೋದು. ಅದನ್ನ ಆ ನಂತರದಲ್ಲಿ ಅಪ್ಪಟ ಬಂಗಾರದ ಬಾಗಿಲುಗಳಿದೆಯಲ್ಲ ಅದನ್ನ ತನ್ನ ಬಳಿ ಇಟ್ಕೊಂತಾನೆ. 2019ರಲ್ಲಿ ಈ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿರೋದು ಉನ್ನಿಕೃಷ್ಣ. 3 ಕಡೆಗಳಲ್ಲಿ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಬಳ್ಳಾರಿ, ತಮಿಳುನಾಡು ಅಲ್ಲಿ 2 ಕಡೆಯಲ್ಲಿ ಮಾತ್ರ ನಿಜವಾದ ಚಿನ್ನದ ಬಾಗಿಲು ರೆಡಿ ಆಗೋದು. ಆ ನಂತರದಲ್ಲಿ ಮತ್ತೊಂದು ಬಾಗಿಲನ್ನ ಏನು ಮಾಡಿಸ್ತಾನೆ, ಅದು ಕಾಪರ್ ಮಿಶ್ರಿತ ಬಾಗಿಲು ಅನ್ನುವಂಥ ವಿಚಾರ. ಅಲ್ಲೂ ಕೂಡ ಮೋಸ ಮಾಡಿರೋದು. ಅದರ ಜೊತೆಯಲ್ಲಿ ಪ್ಲಾನ್ ಹೇಗೆ ಮಾಡ್ಕೊಂಡಿದ್ದ, ಯಾವತ್ತೂ ಕೂಡ ನಾನು ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಕೂಡ ಈತ ಮಾಡಿಕೊಂಡಿದ್ದ. ಅದು ಈಗ SIT ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. SIT ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈತನ ಪ್ಲಾನ್ ಕೇಳಿ ಖುದ್ದು SIT ಅಧಿಕಾರಿಗಳಿಗೆ ಶಾಕ್ ಆಗಿದೆ. ಈ ರೀತಿಯಾದಂಥ ಪ್ಲಾನ್ ಮಾಡೋದಕ್ಕೂ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಈಗ SIT ಅಧಿಕಾರಿಗಳಿಗೆ. 2019ರಲ್ಲಿ ಬಳ್ಳಾರಿಯಲ್ಲಿ ಚಿನ್ನದ ಬಾಗಿಲು ರೆಡಿ ಆಗುತ್ತೆ. ಈ ಗೋವರ್ಧನ್ ಮಾಡಿರುವಂಥ ಚಿನ್ನದ ಬಾಗಿಲು
ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನ ಲೇಪಿತ ಬಾಗಿಲಿನ ಫೋಟೋ ಸಿಕ್ಕಿದೆ. ಈಗ ಉನ್ನಿಕೃಷ್ಣನ್ ಕೇಳಿದ್ದಂತ ಹಿನ್ನೆಲೆಯಲ್ಲಿ ಬಾಗಿಲನ್ನ ಗೋವರ್ಧನ್ ದಾನ ಮಾಡಿದ್ರು. ಆದ್ರೆ ಅಸಲಿ ಚಿನ್ನದ ಬಾಗಿಲು ಈಗ ಬದಲಾಗಿದೆ ಹೇಗೆ ಅನ್ನೋದು ಈಗ ಸಸ್ಪೆನ್ಸ್. ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. 2019ರಲ್ಲೇ ಒಂದು ಬಾಗಿಲು ರೆಡಿ ಆಗುತ್ತೆ. ಅದು ಒರಿಜಿನಲ್ ಚಿನ್ನ ಲೇಪಿತ ಬಾಗಿಲು. ಆ ಬಾಗಿಲನ್ನ ದಾನದ ರೀತಿಯಲ್ಲಿ, ದೇಣಿಗೆಯ ರೀತಿಯಲ್ಲಿ ಪಾಪ ಉನ್ನಿಕೃಷ್ಣನ್ ಮಾತನ್ನ ನಂಬಿಕೊಂಡು ನನಗೆ ಒಂದು ಆಫರ್ ಬಂದಿದೆ ಅಥವಾ ದೇವರಿಂದ ನನಗೊಂದು ಕರೆ ಬಂದಿದೆ ಅನ್ನುವಂಥ ರೀತಿಯಲ್ಲಿ ಗೋವರ್ಧನ್ ಕೊಟ್ಟಿರೋದು ಅನ್ನುವಂಥದ್ದು ಗೋವರ್ಧನ್ ಸ್ಟೇಟ್ಮೆಂಟ್. ಸದ್ಯಕ್ಕೆ ಈಗಾಗಲೇ ಅವರಿಂದ 450 ಗ್ರಾಮ್ ಚಿನ್ನವನ್ನು ರಿಕವರಿ ಮಾಡಿಕೊಂಡಿದ್ದಾರೆ SIT ಅಧಿಕಾರಿಗಳು. ಅದರ ಜೊತೆಯಲ್ಲಿ ಅವ್ರು ಕೊಟ್ಟಿದ್ದಂಥ ಈ ಚಿನ್ನದ ಬಾಗಿಲು ಹಾಗಾದರೆ ಎಕ್ಸ್ಚೇಂಜ್ ಆಗಿದ್ದು ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ. ಚಿನ್ನ ಕದ್ದಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಒಂದಷ್ಟು ವಿಚಾರಗಳು ಈ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಳುವಾಗಿದ್ದ ಚಿನ್ನದ ಪ್ರಕರಣದ ತನಿಖೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಈ ಪ್ರಕರಣದ ಪ್ರಮುಖ ಆರೋಪಿ ಬೆಂಗಳೂರು ಮೂಲದ ಬಂಗಾರದ ಉದ್ಯಮಿ ಉನ್ನಿಕೃಷ್ಣನ್ ಅವರು ಒಂದೆರಡು ಪ್ಲಾನ್ಗಳನ್ನು ಮಾಡಿದ್ರಂತೆ. ಆ ವಿಚಾರ ಈಗ SIT ಮೂಲಕ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. 2019ರಲ್ಲಿ ದೇವಸ್ಥಾನಕ್ಕೆ ಏನು ದ್ವಾರ ಬಾಗಿಲುಗಳನ್ನು ಚಿನ್ನ ಲೇಪಿತವಾಗಿ ಮಾಡಿಕೊಡ್ತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಬಳ್ಳಾರಿ ಆಗಿರ್ಬೋದು, ಜೊತೆಗೆ ತಮಿಳುನಾಡು ಆಗಿರ್ಬೋದು, ಮತ್ತು ಹೈದರಾಬಾದು ಮತ್ತು ಬೆಂಗಳೂರು 4 ಕಡೆಗಳಲ್ಲಿ 4 ವಿಧಗಳ ಡೋರ್ಗಳನ್ನು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಳ್ಳಾರಿಯ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಒಂದು ಜೊತೆ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಮಾಡಿಸಿದ್ರಂತೆ. ಇಲ್ಲಿಂದನೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ಚಿನ್ನ ಲೇಪಿತ ದ್ವಾರ ಬಾಗಿಲುಗಳನ್ನು ಕಳಿಸಿದ್ರಂತೆ. ಆದರೆ 2024ರಲ್ಲಿ ಅಲ್ಲಿ ಆಡಿಟ್ ನಡೆದಾಗ ಚಿನ್ನ ಲೇಪಿತ ದ್ವಾರ ಬಾಗಿಲು ಇವು ನಕಲಿ ಅಂತ ಗೊತ್ತಾಯಿತು. ಜೊತೆಗೆ 4.5 kg ಬಂಗಾರ ಏನು ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಆ ಬಳಿಕ ತನಿಖೆ ತೀವ್ರಗೊಂಡಿರ್ತಕ್ಕಂಥದ್ದು. ಹೀಗಾಗಿ SIT ಅಧಿಕಾರಿಗಳು ಬಳ್ಳಾರಿಯಲ್ಲಿ ಕಳೆದ 2-3 ದಿನಗಳಿಂದ ತನಿಖೆಯನ್ನು ಮಾಡಿ ರೊದ್ದಂ ಜ್ಯುವೆಲರ್ಸ್ನ ಗೋವರ್ಧನ್ ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಚಾರಣೆಯಲ್ಲಿ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ ಅವರು ನಾನು ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದು ನಿಜ, ಆದರೆ ಬಂಗಾರ ಲೇಪಿತ ಬಾಗಿಲುಗಳನ್ನು ಮಾಡಿಕೊಟ್ಟಿದ್ದೆ. ಜೊತೆಗೆ ಉನ್ನಿಕೃಷ್ಣನ್ ಅವರಿಂದ ಒಂದಷ್ಟು ಬಂಗಾರವನ್ನು ಅಂದರೆ 476 ಗ್ರಾಮ್ ಬಂಗಾರವನ್ನು ಖರೀದಿ ಮಾಡಿದ್ದೆ. ಆದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಬಂಗಾರದ ಅಂಗಡಿ ರೊದ್ದಂ ಜ್ಯುವೆಲರ್ಸನ್ನು ಶುರು ಮಾಡಿದಾಗಲಿಂದನೂ ಕೂಡ ಉನ್ನಿಕೃಷ್ಣನ್ ನಮಗೆ ಗೊತ್ತಿರತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯಿಂದ ನಾವು ಬಂಗಾರವನ್ನು ಖರೀದಿಸಿ ಆ ಬಳಿಕ ಇಲ್ಲಿ ನಾವು ರೀಟೈಲಲ್ಲಿ ಮಾರಾಟವನ್ನು ಮಾಡ್ತಾಯಿದ್ವಿ, ಆಭರಣವನ್ನು ಮಾಡಿ ಮಾರಾಟವನ್ನು ಮಾಡ್ತಾಯಿದ್ವಿ. ಆದರೆ ಈಗ ಕೊಟ್ಟಿರ್ತಕ್ಕಂಥ ಬಂಗಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಂಗಾರ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಬಂಗಾರವನ್ನು ಖರೀದಿಸಿದ್ವಿ. ಬೇಕಾದರೆ ಅವಶ್ಯಕತೆ ಬಿದ್ದರೆ ನಾವು ಖರೀದಿಸಿದ ಬಂಗಾರವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು SIT ಅಧಿಕಾರಿಗಳಿಗೆ ಗೋವರ್ಧನ್ ಅವರು 476 ಗ್ರಾಮ್ ಚಿನ್ನವನ್ನು SIT ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಈ ಪ್ರಕರಣದ ಮೂಲಕ SIT ಅಧಿಕಾರಿಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಏನಿದ್ವು ಅವುಗಳನ್ನು ನಕಲಿಯಾಗಿ 2ರಿಂದ 3 ಕಡೆ ಮಾಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಯಾಕಂದರೆ ರೊದ್ದಂ ಜ್ಯುವೆಲರ್ಸ್ನಲ್ಲೂ ಕೂಡ ಬಂಗಾರದ ಬಾಗಿಲುಗಳನ್ನು ಮಾಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿಕೊಡಲಾಗಿತ್ತು. ಅದರ ಆರ್ಡರನ್ನು ಕೂಡ ಈ ಗೋವರ್ಧನ್ ಅವರೇ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಅವರೇ ಕೊಟ್ಟಿದ್ರು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದನ್ನು ಸ್ವತಃ SIT ಅಧಿಕಾರಿಗಳ ಮುಂದೆ ಗೋವರ್ಧನ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಗೋವರ್ಧನ್ ಅವರು ಕೂಡ ಅಯ್ಯಪ್ಪ ಸ್ವಾಮಿ ಡಿವೋಟಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಹಲವಾರು ಚಿನ್ನದ ವಸ್ತುಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೇನೆ ಅಂತ ಅವರ ಮುಂದೆ ಹೇಳಿರ್ತಕ್ಕಂಥದ್ದು. SIT ಅಧಿಕಾರಿಗಳು ಕೊನೆಗೆ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ಗೋವರ್ಧನ್ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಬಿದ್ದಾಗ ಮತ್ತೆ ನೀವು ತನಿಖೆಗೆ ಒಳಪಡಬೇಕಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಯಾವಾಗ ಕರಿತೀವಿ ಆಗ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆದಿಜಾಂಬವ ನಿಗಮದ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರು ಮಾತಾಡಿದ್ದಾರೆ. HC ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಈ ಆದಿಜಾಂಬವ ನಿಗಮದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ನನಗೆ ತಿಳಿಸಿದೆ, ನನಗಿದ್ರ ಬಗ್ಗೆ ಗೊತ್ತಿಲ್ಲ. ಹಗರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಕ್ರಮ ಆಗುತ್ತೆ ಅಂದಿದ್ದಾರೆ ಸಚಿವರು. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ HC ಮಹದೇವಪ್ಪ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾರೇ ಭಾಗಿಯಾಗಿದ್ರೂ ಕ್ರಮ ಆಗತ್ತೆ. ಈ ವಿಚಾರ ಹಗರಣ ನಡೆದಿರೋದು ನನಗೆ ಗೊತ್ತಿರಲಿಲ್ಲ.
ಈಗ ಗಮನಕ್ಕೆ ಬಂದಿದೆ ಅಂದಿದ್ದಾರೆ. ಆದಿಜಾಂಬವ ನಿಗಮದಲ್ಲಿ ಒಂದಷ್ಟು ಹಗರಣ ಆಗಿದೆ ತುಮಕೂರು ಭಾಗದಲ್ಲಿ ಅನ್ನುವಂಥ ಒಂದು ಸ್ಟೋರಿನ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು ಇದ್ದಾರೆ, ಅದನ್ನು ಮಾತನಾಡ್ಸೋಣ. ಸರ್, ತುಮಕೂರು ಭಾಗದಲ್ಲಿ ಆದಿಜಾಂಬವ ನಿಗಮದಲ್ಲಿ ಯೋಜನೆಯ ಹಂಚಿಕೆ ಗಂಗಾ ಕಲ್ಯಾಣ ಸೇರಿದಂತೆ ಹಗರಣ ಆಗಿದೆ ಅನ್ನುವಂಥ ಒಂದು ಮಾಹಿತಿ ರಿಪಬ್ಲಿಕ್ ಕನ್ನಡ ರಿವೀಲ್ ಬರ್ತಿರ್ತದೆ. ತಮಗೇನಾದ್ರು ಗಮನಕ್ಕೆ ಬಂದಿದೆ ಸರ್? ನನ್ನ ಗಮನಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ಅದು ಕೊಡಿ ನನಗೂ. ಬಟ್ ನಾನು ಪರ್ಸನಲ್ ಆ ಥರ ಇದ್ದರೆ ಅಲ್ಲಿ ಗೆಟ್ ಇಟ್ ಎನ್ಕ್ವೈರ್ಡ್. ಸರ್, ಇನ್ನೊಂದು ಸರ್, ಅಲ್ಲಿ ಒಬ್ಬರೇ ಒಬ್ಬರು ರಾಜಶೇಖರ್ ಅಂತ ಅಭಿವೃದ್ಧಿ ನಿಗಮದ ಅಧಿಕಾರಿನ ಇಟ್ಟು 7 ತಾಲೂಕುಗಳನ್ನು ಮೇಂಟೈನ್ ಮಾಡಿ ಕಳೆದ 3 ವರ್ಷದಿಂದಲೂ ಕೂಡ ಹಗರಣ ನಡೆದಿದೆ. ಜನರಿಂದ ಪೇಯಿಂದ ದುಡ್ಡು ವಸೂಲಿ ಮಾಡಿದ್ದಾರೆ. ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಕಮಿಷನ್ ಹೊಡೆದಿದ್ದಾರೆ ಅನ್ನುವಂಥದ್ದು. ಸರ್, ಕೊಡಿ, ಎಲ್ಲ ದಾಖಲಾತಿ ಇದ್ದರೆ ನನಗೂ ಕೊಡಿ, ನಾವು ಅಲ್ಲಿ ಗೆಟ್ ಇಟ್ ಎನ್ಕ್ವೈರ್ಡ್. ನಾನು ಆ ಥರ ಇದ್ದರೆ ನನ್ನ ಗಮನಕ್ಕೆ ಬಂದಿಲ್ಲ ಇದುವರೆಗೂ. ನೀವು ಹೇಳ್ತಾ ಇದ್ದೀರಿ ಆ ಥರ ಇದ್ದರೆ ಐ ವಿಲ್ ಆಲ್ಸೋ ಸಿ ದಟ್ ಎನ್ಕ್ವೈರಿ ಈಸ್ ಕಂಡಕ್ಟೆಡ್. ಇಫ್ ದಿ ಫ್ಯಾಕ್ಟ್ಸ್ ಆರ್ ಅವೈಲಬಲ್, ಇಫ್ ದಿ ಡಾಕ್ಯುಮೆಂಟ್ಸ್ ಆರ್ ದೇರ್, ಡೆಫಿನೆಟ್ಲಿ ಐಲ್ ಗೆಟ್ ಇಟ್ ಎನ್ಕ್ವೈರಿ. ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳೇ ಸೂಚನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕ್ರಮ ಮಾಡಿ ಅನ್ನುವಂಥದ್ದನ್ನು ಸರ್. ಆದರೆ ಇನ್ನೂವರೆಗೂ ಕೂಡ ಕ್ರಮ ಆಗ್ತಿಲ್ಲ. ಈಗ ವೇರ್ ಎವರ್ ವಿ ಫೈಂಡ್ ಮಿಸ್ಟೇಕ್ಸ್, ಕಂಪ್ಲೇಂಟ್ ಬಂದರೆ ತಕ್ಷಣ ನಾವು ತನಿಖೆ ಮಾಡಿ ವರದಿ ಮಾಡಿ ಅದು ಸತ್ಯಾಂಶ ಕಂಡುಬಿಟ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ. ಆದಿಜಾಂಬವ ನಿಗಮದ MD ಮೇಲೂ ಕೂಡ ಒಂದಷ್ಟು ಆರೋಪಗಳು ಬರ್ತಾರೆ. ಯಾರ ಮೇಲಾರ ಬಂದಿರಲಿ, ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ವ್ಯಾಟ್ ಫ್ಯಾಕ್ಟ್ಸ್ ಬಂದಾಗ ಅದ್ರ ಮೇಲೆ ಕ್ರಮ ತಗೋಬೇಕಲ್ವಾ. ವೆದರ್ ಈಸ್ ಎ ಆರ್ ಬಿ, ನೋ ಮ್ಯಾಟರ್. ಈ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀರಾ ಸರ್ ನೀವು ಅಂತ? ನೀವು ಹೇಳ್ತಾನೆ ಇದ್ದೀನಲ್ಲ, ಕ್ಲಿಯರಾಗಿ ಒಂದು ವರ್ಡ್ ಹೇಳಿದ್ಬಿಟ್ರೆ ಅದೇ ಅಲ್ವಾ. ಓಕೆ ಸರ್, ಈ ಹಗರಣ ತನಿಖೆ ಮುಂದಿನ ದಿನಗಳಲ್ಲಿ ಆಗುತ್ತಾ ಅಂತ ಸರ್? ನನ್ನ ಗಮನಕ್ಕೆ ಬಂದಿಲ್ಲ, ಈಗ ಹೇಳಿದಿರಿ. ಐ ವಿಲ್ ಸ್ಪೀಕ್ ಟು ಮೈ ಆಫೀಸರ್ಸ್, ಲುಕ್ ಇನ್ ಟು ದಿ ಮ್ಯಾಟರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಮಹದೇವಪ್ಪನವರ ಸ್ಪಷ್ಟನೆ. ರಿಪಬ್ಲಿಕ್ ಕನ್ನಡದ ವರದಿಯನ್ನು ನಾನು ಗಮನಿಸ್ತೇನೆ ಮತ್ತು ಅದನ್ನು ಮಾಹಿತಿನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಎನ್ಕ್ವೈರಿ ಮಾಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಅವ್ರಿಗೆ ಬಂದಿರುವಂತಹ ಒಂದೇ ಒಂದು ಮೆಸೇಜ್. ಆ ಮೆಸೇಜ್ ಅಲ್ಲಿ ಈಗ GBA ಹೇಳ್ತಾ ಇರೋದು ಮತ್ತೆ ಜಾತಿ ಗಣತಿಯನ್ನ ಮಾಡಬೇಕು ಅನ್ನುವಂಥ ಮೆಸೇಜ್ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಬರ್ತಾ ಇದೆ. GBA ವತಿಯಿಂದ ಅಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶಾಲೆ ಶುರುವಾಯಿತು, ಶಾಲೆ ಶುರುವಾದರೂ ಕೂಡ ಶಿಕ್ಷಕರಿಗೆ ಈ ಸಮೀಕ್ಷೆಯ ಸಂಕಷ್ಟ ತಪ್ಪಿಲ್ವಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. GBA ಒಂದಷ್ಟು ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತೆ ಜಾತಿ ಗಣತಿ ಆತಂಕದಲ್ಲಿ ಸದ್ಯಕ್ಕೆ ಶಿಕ್ಷಕರಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಸಮೀಕ್ಷೆ ಗೊಂದಲ ಮೂಡಿದೆ. ಮತ್ತೆ ಶಿಕ್ಷಕರಿಗೆ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕಂತ. ಹೀಗಾಗಿ ಶಿಕ್ಷಕರು ಒಂದು ಕಡೆ ಆತಂಕದಲ್ಲಿದ್ದಾರೆ. ಯಾಕಂದರೆ ಶಾಲೆ ಆರಂಭವಾಗಿದೆ, ಶಾಲೆಗಳಲ್ಲಿ ಪಾಠ ಮಾಡ್ತಿದ್ದಾರೆ. ಆದರೆ ಈಗ GBA ಇಂದ ಮೆಸೇಜ್ ಸಹ ಬರ್ತಿದೆ ಸಮೀಕ್ಷೆಯಲ್ಲಿ ಭಾಗಿಯಾಗಿ ಅಂತ. ಈ ಒಂದು ವಿಚಾರಕ್ಕೆ ಈಗ ಶಾಲಾ ಶಿಕ್ಷಕರ ಸಂಘಟನೆ ಅಧ್ಯಕ್ಷರಿಗೂ ಮತ್ತು ಹಲವಾರು ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದಾರೆ. ನಿಮಗೂ ಸಹ ಫೋನ್ ಮಾಡಿ ತಿಳಿಸಿರಂತ ಈ ಒಂದು ವಿಷಯ ಗೊತ್ತಾಗಿದ್ದೀರಾ? ಏನು ಅಧಿಕಾರಿ ಗಮನಕ್ಕೆ ತಂದಿದ್ದೀರಾ ಏನಾದರೂ ಅಂತ ಈ ಒಂದು ವಿಷಯ ಅಂತ? ಯಾವುದೇ ಶಿಕ್ಷಕರಲ್ಲಿ ನಾನು ಕೇಳ್ಕೊಳ್ತೇನೆ, ಯಾರೂ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಸಂದೇಶಗಳು ಬರ್ತಾ ಇದ್ದ ಒಂದು ಶಿಕ್ಷಕರು ಫೋನ್ ಮಾಡಿದರು. ಈ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡಿದ್ದೇನೆ. ಅದು ಆಟೋ ಜನರೇಟೆಡ್ SMS ಬರ್ತಾ ಇದ್ದವು. ಯಾವ ಕಾರಣಕ್ಕೂ ಶಿಕ್ಷಕರನ್ನು ಮತ್ತೆ ಸಮೀಕ್ಷೆಗೆ ಬಳಸ್ಕೊಳ್ಳೋದಿಲ್ಲ. ಯಾರು ಶಿಕ್ಷಕರು ಆತಂಕಕ್ಕೆ ಒಳಗಬಾರ್ದು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ಕೊಳ್ತೇನೆ. ಯಾಕಂದರೆ CM ಅವರು ಹೇಳಿದರೆ ಆದೇಶ ಆಗಿದೆ, ಯಾರನ್ನ ಶಿಕ್ಷಕರನ್ನ ಬಳಸ್ಕೊಳ್ಬೇಡಿ ಅಂತ. ಮತ್ತೊಂದು ಕಡೆ ಈ ಒಂದು ಮೆಸೇಜ್ ಮತ್ತು ಶಿಕ್ಷಕರ ಆತಂಕ ಮಾಡಬೇಡ. ಯಾಕಂದರೆ ಶಾಲೆಗಳಲ್ಲಿ ಪಾಠ ಮಾಡ್ತಿದ್ದಾರೆ, ಸಡನ್ ಆಗಿ ಮೆಸೇಜ್ ಬಂದಿರ್ತದೆ, ಮತ್ತೆ ಗೊಂದಲ. ಈ ರೀತಿಯ ಗೊಂದಲ ಸೃಷ್ಟಿಸ್ತಕ್ಕಂಥ ಸಂದೇಶಗಳನ್ನು ಅಧಿಕಾರಿಗಳಿಗೆ ಕಳಿಸಬಾರ್ದು. ಅವರು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಿರ್ದೇಶನ ನೀಡಿರೋದ್ರಿಂದ ಶಾಲೆಗಳಲ್ಲಿ ಶಿಕ್ಷಕರು ನೆಮ್ಮದಿಯಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರಾಮಾಣಿಕವಾಗಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಈ ರೀತಿಯ ಸಂದೇಶಗಳು ನಿಲ್ಲಬೇಕು. ಶಿಕ್ಷಕರನ್ನು ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಬಳಸ್ಕೊಳ್ಳಂಗಿಲ್ಲ ಅಂತ ತೀರ್ಮಾನ ಆದಮೇಲೆ ಈ ರೀತಿ ಸಂದೇಶಗಳನ್ನ ಕಳಿಸಬಾರ್ದು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಶಿಕ್ಷಕರೇನಾದರೂ ನಿಮ್ಮ ಜೊತೆ ಮಾತಾಡಿದ್ರಾ? ಏನಾದರೂ ಈ ಒಂದು ಮೆಸೇಜನ್ನು ಸ್ಕ್ರೀನ್ಶಾಟ್ ನಿಮಗೆ ಏನಾದರೂ ಕಳಿಸಿದ್ರಾ ಸರ್ ಅಂತ? ಖಂಡಿತವಾಗ್ಲೂ 2-3 ಜನ ಶಿಕ್ಷಕರು ನನಗೆ ಆ ಸಂದೇಶಗಳನ್ನು ಕಳಿಸಿದರು. ಅದನ್ನು ನೋಡಿಕೊಂಡು ನೋ ವರ್ಕ್ ನೋ ಪೇ ಅಂತಕ್ಕಂಥ ಸಂದೇಶ
ಶಿಕ್ಷಕರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ನೋವನ್ನು ಉಂಟು ಮಾಡಿದೆ. ಆ ರೀತಿಯ ಸಂದೇಶಗಳ ಕುರಿತು ನಾನು ಹಿರಿಯ ಅಧಿಕಾರಿಗಳಿಗೆ ಮಾತನಾಡ್ತೇನೆ ಅಂತ ಹೇಳಿದ್ದೇನೆ. ಈಗಾಗಲೇ ಮಾತನಾಡಿದ್ದೇನೆ. ಸಾಯಂಕಾಲ ಸಭೆ ಇದೆ. ಆ ರೀತಿಯ ಸಂದೇಶಗಳು ತಲುಪದಂತೆ ಅಧಿಕಾರಿಗಳು ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯಾಕೆ ಸರ್ GB ಏನು ಗೊತ್ತಾಗಲ್ವಾ ಈ ಒಂದು ವಿಷಯ ಅಂತ? ಯಾಕಂದರೆ ಶಿಕ್ಷಕರನ್ನು ಈಗ ಸಮೀಕ್ಷೆಯಲ್ಲಿ ಭಾಗಿಯಾಗಿಲ್ಲ, ಆಗಬಾರ್ದು ಅಂತ ಒಂದು ಕಡೆ ಆದೇಶ ಆಗಿದೆ. ಯಾಕೆ GB ಅಧಿಕಾರಿ ಗೊತ್ತಾಗಲ್ವಾ ಅಂತಿದ್ದು? ಸಮೀಕ್ಷೆ ಪ್ರಾರಂಭ ಆದಾಗಿನಿಂದ ಈ ರೀತಿಯ ತಾಂತ್ರಿಕ ದೋಷಗಳ ಬಗ್ಗೆ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ನಾನು ಖಂಡಿತ ಹಿರಿಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಬಹುಶಃ ಇಷ್ಟು ಸರ್ಕಾರದ ದೊಡ್ಡ ಮಟ್ಟದ ಈ ಯೋಜನೆಯನ್ನು ಈ ರೀತಿಯ ತಾಂತ್ರಿಕ ತೊಂದರೆಗಳನ್ನು ಒಡ್ಡುವುದರ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಆಗಬಾರ್ದು. ದಯಮಾಡಿ ಏನು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನ ಆಗಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಒಳಪಡೋಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಾಸನಾಂಬೆ ದರ್ಶನಕ್ಕೆ ಯುವತಿಯೊಬ್ಬಳು ಬಂದಂತ ಸಂದರ್ಭದಲ್ಲಿ ತನ್ನ 6 ಗ್ರಾಂನ 2 ಉಂಗುರಗಳನ್ನು ಕಳ್ಕೊಂಡಿದ್ದಾಳೆ. ಈಗ ಆ 2 ಉಂಗುರಗಳನ್ನು ಕೂಡ ವಾಪಸ್ ಮತ್ತೆ ಪಡೆದಿದ್ದಾಳೆ. ಯುವತಿಯ ಉಂಗುರ ಮಿಸ್ಸಿಂಗ್ ಆಗಿದೆ. ದರ್ಶನಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಕಳೆದು ಹೋಗಿದ್ದಂತಹ ಉಂಗುರಗಳನ್ನು ಮರಳಿ ಪಡೆದಿದ್ದಾಳೆ ಯುವತಿ. 6 ಗ್ರಾಂನ 2 ಚಿನ್ನದ ಉಂಗುರವನ್ನ ವಾಪಸ್ ನೀಡಿದ್ದಾರೆ ಹಾಸನ ಪೊಲೀಸರು. ಹಾಸನ ಪೊಲೀಸರಿಗೆ ಯುವತಿ ದಿವ್ಯಾ ಧನ್ಯವಾದವನ್ನ ಕೂಡ ಹೇಳಿದ್ದಾಳೆ. ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, 2 ಉಂಗುರಗಳನ್ನ ಕಳ್ಕೊಂಡಿದ್ರು ಹಾಸನಾಂಬೆ ಸನ್ನಿಧಿಯಲ್ಲಿ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ. ಉಂಗುರ ಮಿಸ್ಸಿಂಗ್ ಆಗಿತ್ತು. 6 ಗ್ರಾಂನ 2 ಉಂಗುರಗಳು, ಅದನ್ನ ಈಗ ವಾಪಸ್ ಪಡೆದಿದ್ದಾಳೆ. ಹನ್ನೊಂದನೇ ತಾರೀಕು ಅಕ್ಟೋಬರ್ ನಾನು ಹಾಸನಾಂಬೆ ದೇವಸ್ಥಾನ ದರ್ಶನಕ್ಕೆ ಅಂತ ಬಂದಿದ್ದೆ. ಆವತ್ತಿನ ದಿನ ಊಟಕ್ಕೆ ಅಂತ ನಾನು ಪಾಲ್ಗುಣಿ ರೆಸಿಡೆನ್ಸಿ ಹೋಟೆಲ್ಗೆ ಹೋಗಿದ್ದೆ. ಹ್ಯಾಂಡ್ ವಾಶ್ ಮಾಡೋ ಸಮಯದಲ್ಲಿ ನಾನು ರಿಂಗ್ನ ಬಿಚ್ಚಿಟ್ಟಿದ್ದೆ. ಊಟ ಆದಮೇಲೆ ರಿಯಲೈಸ್ ಆಯಿತು ದಟ್ ನನ್ನ ಕೈಯಲ್ಲಿ ರಿಂಗ್ ಮಿಸ್ ಆಗಿದೆ ಅಂತ. ಸೊ ಅಲ್ಲೆಲ್ಲ ಹುಡುಕ್ ನೋಡಿದೆ. ಐ ಕುಡೆಂಟ್ ಫೈಂಡ್ ಇಟ್ ಎನಿವೇ. ಸೊ ಐ ಕಾಲ್ಡ್ ಅಪ್ 112. ಇಮಿಡಿಯೇಟ್ ಆಗಿ ಪೊಲೀಸ್ ಬಂದರು ಆ್ಯಂಡ್ ನನ್ನ ಕೇಸ್ನ PSI ಆನಂದ್ ಮತ್ತು ಅವ್ರ ಸ್ಟಾಫ್ ಹ್ಯಾಂಡಲ್ ಮಾಡಿದ್ರು. And they were so cooperative that, within a span of 2 days, they recovered my ring. So, a special thanks to Anand and his staff, and a big shout out to entire Hassan Police Department. Thank you. 11ನೇ ತಾರೀಕು ಈ ಬಾರಿಯ ಹಾಸನಾಂಬೆ ದೇವಿಯ ಉತ್ಸವ ಇದೆಯಲ್ಲ, ಇದು ಹಲವು ಮೊದಲುಗಳಿಗೆ ಸಾಕ್ಷಿಯಾಯಿತು, ಹಲವು ಇತಿಹಾಸಗಳಿಗೂ ಕೂಡ ಕಾರಣ ಆಯಿತು. ಅದು ಒಂದು, ಈಗಾಗಲೇ ಭೇಟಿ ಕೊಟ್ಟಿದ್ರು ಲಕ್ಷಾಂತರ ಮಂದಿ, 20 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನು ಕೊಟ್ಟಿದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಆದಾಯ 12 ವರ್ಷದಲ್ಲಿ ದಾಖಲೆ ಏರಿಕೆಯನ್ನು ಕಂಡಿದೆ ಹಾಸನಾಂಬೆ ಆದಾಯ. 12 ವರ್ಷದಲ್ಲೇ ಹಾಸನಾಂಬೆ ಆದಾಯ 10 ಪಟ್ಟು ಹೆಚ್ಚಳ ಆಗಿದೆ. 2013ರಲ್ಲಿ ಹಾಸನಾಂಬೆ ಟೆಂಪಲ್ಗೆ 1.21 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ಈ ಬಾರಿಯ ಆದಾಯ 2025ರಲ್ಲಿ ಬರೋಬ್ಬರಿ 25 ಕೋಟಿ 59 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿ 2024ರಲ್ಲಿ ಹಾಸನಾಂಬೆ ದೇಗುಲಕ್ಕೆ 12.63 ಕೋಟಿ ರೂಪಾಯಿ ಆದಾಯ ಬಂದಿರೋದು. ಅಂದರೆ ಕಳೆದ ಬಾರಿಗಿಂತಲೂ ದುಪ್ಪಟ್ಟು. ಇನ್ನು 2013ಕ್ಕೆ ಹೋಲಿಸಿದ್ರೆ ಈ 12 ವರ್ಷಗಳಲ್ಲಿ ಆದಾಯ 10 ಪಟ್ಟು ಏರಿಕೆ ಆಗಿರೋದು. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರೆಲ್ಲರೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ, ಕಾಣಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಬಾರಿಯ ಆದಾಯ 25 ಕೋಟಿ 59 ಲಕ್ಷ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.